ಹಾಯ್ ಗಾಯ್ಸ್. ಸೊ ಇವತ್ತು ನಾನು ಮಹಾಸಂಗಮ ನೀರಲು ಜೊತೆಯಲ್ಲಿ ಮತ್ತು ಆಸೆ ಮಹಾಸಂಗಮಕ್ಕೆ ಬಂದಿದ್ದೀವಿ. ಈ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ಕೊಂಡು ಚಿಲ್ಡಾಗಿದೆ ಎನ್ವೈರನ್ಮೆಂಟು. ಸೊ ಒಂದಷ್ಟು ಜನ ಜೊತೆ ಮಾತಾಡಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನೀರಲು ಜೊತೆಯಲ್ಲಿ ಮನೆ ಸೆಟ್ಟು. ಕಾವ್ಯ ಅವರು ಇದ್ದಾರೆ ನೀರಲು ಜೊತೆಯಲ್ಲಿಂದ. ಹಾಯ್, ಏನು ಮಾಡ್ತಾ ಇದ್ರಿ? ನಾನು ಜೊತೆ ಮಾತಾಡ್ತಿದ್ದೆ. ಶಾರ್ಟ್ ಆಯ್ತಾ? ಇನ್ನು ಸ್ಟಾರ್ಟ್ ಆಗಬೇಕಾ? ವೇಟಿಂಗ್. ಓಕೆ, ಆಯ್ತಾಯ್ತು, ಎಂಜಾಯ್. ಬರ್ತೀನಿ, ಮತ್ತೆ ಮಾತಾಡ್ಸ್ತೀನಿ. ಹಾಯ್ ವಂದನಾ ಅವರೇ. ಹಾಯ್. ಪಾಪ ಇದು ನಮ್ಮ ಕ್ಯೂಟಿ ಪಾಯ್. ಐ ವರ್ಕ್ಡ್ ವಿತ್ ಹರ್ ಫಾರ್ 4 days ಅನ್ಸುತ್ತೆ ಈಗ. ಎಸ್ ಅಲ್ವಾ? ವೆರಿ ಕ್ಯೂಟ್, ಥ್ಯಾಂಕ್ಸ್. ವೆರಿ ಸ್ವೀಟ್. ಥ್ಯಾಂಕ್ಸ್. ಆಯ್ತು, ಬೇಗ ಕಳ್ಸ್ಕೊಡಿ ಆಯ್ತಾ? ಅದಕ್ಕೆ ಮಸ್ಕ ಹೊಡೆದಿದ್ದು ನಾನು. ಬೇಗ ಬೇಗ ಮಾಡ್ರೆ ನಾನು ಬೇಗ ಬರ್ತೀನಿ. ಹಾಯ್ ಚಂದು. ಅರ್ಚನಾ. ಇಲ್ಲಿಂದ ಕಡೆ ಇನ್ನೊಂದೊಬ್ರು ಬಂದ್ರು ಅಲ್ಲಿ ನೋಡಿ, ಕ್ಯೂಟೀಸ್ ಆಫ್ ನೀರಲ್ಲೂ ಜೊತೆಯಲ್ಲಿ. ನಾವು ಅದಕ್ಕೆ ಅನ್ಸ್ತಾರ? ಇಲ್ಲ, ಅಕ್ಕ ತಂಗಿ ಅಲ್ಲ. ಈಸ್ ವೆರಿ ಅಕ್ಕ. ಹಾಂ, ಬೇಬು. ಸೊ ಹೇಗೆ ಅನಿಸ್ತಿದೆ ನಮ್ಮ ಜೊತೆ ಮಹಾಸಂಗಮ ಆಸೆ ಜೊತೆ? ಅಲ್ಲ, ನಿಮ್ಮ ಬಗ್ಗೆ ನಾವು ಮಾತಾಡೋ ಥರ ಇದೆಯಾ? ಇಡೀ ಕರ್ನಾಟಕ ಜನತೆನೇ ನಿಮ್ಮನ್ನ ಇಷ್ಟಪಟ್ಟು ಅಪ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಏನು ಸ್ವಲ್ಪ ನಾನು ಕಾಣಿಸ್ಕೊತೀನಿ. ಈಗ ಹೋಗ್ಲಿ ನಮ್ಮನ್ನ ಮತ್ತೆ ಹೊಗಳು ಅಂಥದ್ದೇನಿಲ್ಲ. ಆಸೆನ ಆಲ್ರೆಡಿ ಜನ ಇಷ್ಟಪಟ್ಟು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಸೊ ನಿಮ್ಮ ಅವ್ರಿಗೂ ಜೊತೆಯಲ್ಲಿ ನಾವು ಸೇರ್ಕೊಂಡಿದ್ದೀವಿ ಈಗ. ನೆಕ್ಸ್ಟ್ ನಿಮ್ಗೂ ಬರುತ್ತೆ ಇವಾಗ ಆಬ್ವಿಯಸ್ಲಿ. ಸೊ ಒಟ್ಟಿಗೆ ಮತ್ತೊಂದು ಮಹಾಸಂಗಮ ಫುಲ್ ಆನ್ ಏನಂತ ನೀರಲ ಜೊತೆಲಿನೂ ಏನಂತಾರೆ ಸಕ್ಸಸ್ ಪಾರ್ಟಿ ತರ ಮತ್ತೊಂದು ಮಹಾಸಂಗಮ ಮಾಡುವ 250 ಎಪಿಸೋಡ್ಸ್ ಆದ್ಮೇಲೆ. ಎಸ್, ಇದನ್ನ ಜನ ಎಷ್ಟು ಪ್ರೀತಿ ತೋರಿಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಮತ್ತೆ ಮಹಾಸಂಗಮ ಮಾಡ್ತೀವ ಅಂತ. ಐ ಮೀನ್ ನಮ್ಮ ಈಗ ಲೇಡಿ ಬಾಂಬ್ ಶೆಲ್ ಸ್ವಲ್ಪ ಕಾಣಿಸ್ಕೊಳ್ಳಿ ಮ್ಯಾಮ್. ಸೊ ಈಗ ನಮ್ಮ ಮಹಾಸಂಗಮ ಆಗ್ತಿದೆ ನೀರೆಲ್ಲ ಜೊತೆಯಲ್ಲಿ. ಹೇಗೆ ಅನಿಸ್ತಿದೆ ನಿಮಗೆ? ನಾನು ಹೇಳಬೇಕಂದ್ರೆ ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿಗೆ ಬಂದಿರೋದು, ಇವ್ರ ಜೊತೆ ಇರೋದು ತುಂಬ ಖುಷಿ ಆಗ್ತಿದೆ. ಆದರೆ ಒಂದು ತಲೆನೋವಿನ ವಿಷಯ ಏನಂತ ಹೇಳಿದ್ರೆ, ಇಲ್ಲೂ ಇಲ್ಲಿ ಕಾಟ ತಪ್ಪಿಲ್ವಲ್ಲ ಅನ್ನೋದು ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಗೊತ್ತಾಯ್ತು ನನ್ನ ಬಗ್ಗೆ. ಪಾಪ ಶಿ ಈಸ್ ಸೋ ಕ್ಯೂಟ್, ಅಷ್ಟು ಯಾರಿಗೂ ತೊಂದರೆ ಕೊಡಲ್ಲ. ನೋಡೋದಕ್ಕಷ್ಟೇ ಕ್ಯೂಟ್. ವೈ ಆರ್ ಯು ಟೀಸಿಂಗ್ ಹರ್? ಮುದ್ದು ರಾಕ್ಷಸಿ. ಅಮ್ಮ ನನ್ನ ಕೈ ಆಗ್ತಿದೆ. ಅದೇ ವಿ ಆರ್ ಹ್ಯಾವಿಂಗ್ ಫನ್ ಆ್ಯಕ್ಚುಲಿ, ಚಿಲ್ಡಾಗೆ. ತುಂಬ ಚೆನ್ನಾಗಿ ಸೀರಿಯಸ್ ಆಗಿಲ್ಲ. ಅವನ ಅಲ್ಲಿ ಫುಲ್ ಬಿಸಿ ಅನ್ನೋ ಥರ ಇರ್ತಿತ್ತು. ಬಟ್ ಅಂದರೆ ಏನಂದರೆ ಹೇಗೆ ಅನಿಸ್ತಾ ಇದೆ ಮಹಾಸಂಗಮ ಆಗ್ತಾ ಇರೋದು? ಆ ಲೊಕೇಶನಿಂದ ಈ ಲೊಕೇಶನ್ಗೆ ಬಂದ್ಬಿಟ್ಟು ಶಿಫ್ಟ್ ಆಗಿ ಇವರು ಚೆನ್ನಾಗಿ ಬಂದಿದ್ದಾರೆ. ಏನು ಆ ಲೊಕೇಶನ್ನಿಂದ ಈ ಲೊಕೇಶನ್ವರೆಗೂ ಒಂದೇ ಕ್ವೆಶನ್ ಕೇಳಿರೋದು, ಟಾಟ್ ಹೊಡಿತಾ ಇರೋದು ಇವರು. ಒಟ್ಟಲ್ಲಿ ಅದೇ ಅವಳದ್ದು ಫುಲ್ ಇಷ್ಟು ಚಿಲ್ಡಾಗಿ ಅವಳು ಪಾಪ ಬಿಹೇವ್ ಮಾಡಲ್ಲ ಅಲ್ಲಿ. ಯಾಕಂದರೆ ಎಲ್ಲ ಶಾರ್ಟಲ್ಲಿ ಎಲ್ಲ ಸೀನಲ್ಲೂ ಅಕ್ಕ ಇರ್ತಾಳೆ. ಇವತ್ತು ಫುಲ್ ಇನ್ನೊಂದು ಹೀರೋಯಿನ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಅವರಿಬ್ರನ್ನ ಸ್ವಲ್ಪ ಅದಕ್ಕೆ ನಮ್ಮೆಲ್ಲರಿಗೂ ಫ್ರೀಡಮ್ಮು, ನಮ್ಗೆಲ್ಲರಿಗೂ ಒಂದು ಸ್ವಲ್ಪ ಮಾತುಕತೆ ಅಂದರೆ ಹರಟೆ ಹೊಡಿಯೋಕೆ ಈ ಥರ ಚಿಲ್ಲ ಟೈಮ್ ಸಿಕ್ಕಿದೆ. ಸಕ್ಕತ್ ಫನ್ ಮಾಡ್ತಾ ಇದೀವಿ. ಹೀರೋ ಎಲ್ಲ ಪ್ರತಿಯೊಬ್ರು ಆರ್ಟಿಸ್ಟ್ ಸಕ್ಕದಾಗಿದ್ದಾರೆ. ತುಂಬ ಒಂದೇ ಬೇಜಾರು ಇರೋದಿಲ್ಲ, ಯಾಕಂದರೆ ಇವತ್ತು ಲೇಟ್ ಆಗುತ್ತೆ ಅಂತ ಗೊತ್ತಾಗೋದು. ಆ ಒಂದೇ ರೀಸನ್ಗೆ ನಾವೆಲ್ಲ ಒಂದು ಸ್ವಲ್ಪ ಡಲ್ ಆಗಿದ್ದೀವಿ. ಬಿಟ್ಟರೆ ಇನ್ನೆಲ್ಲ ಸಕ್ಕತ್ತಾಗಿದೆ. ಬಟ್ ನನಗೇನು ಚೆನ್ನಾಗಿರುತ್ತೆ. ಏನೋ ಯಾಕೆಂದರೆ ಅದು ಇದು ಎಲ್ಲ ಇರುತ್ತಲ್ಲ, ಯಾಕಂದರೆ ಫೈರ್ ಕ್ಯಾಂಪ್ ಇರುತ್ತೆ ಅಂತ ಅಕ್ಕ ಫುಲ್ಲು ಬಿಸಿ ಬಿಸಿ ಕಾಯಿಸ್ಕೊಂಡು ಸೂರ್ಯನ ಜೊತೆ. ಓಕೆ, ಚೆನ್ನಾಗಿತ್ತು. ಸೀರಿಯಸ್ ನೋಟ್ ತುಂಬ ಚೆನ್ನಾಗಿದೆ. ಇಲ್ಲಿರೋ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ಆ್ಯಕ್ಚುಲಿ ಇಲ್ಲಿರೋ ಡೈರೆಕ್ಟರ್ಸ್ ತುಂಬ ಚೆಂದ ವೆಲ್ಕಮ್ ಮಾಡಿದ್ರು. ತುಂಬ ಚೆನ್ನಾಗಿ. ಊಟ ಹೇಗಿದೆ? ಊಟದ ಬಗ್ಗೆ ಸಕ್ಕದಾಗಿತ್ತು. ಒಂದಿನ ಚೀಚಿ ಮಾಡಿಸಿದ್ರು. ಅದಕ್ಕೆ ಅವ್ರು ಖುಷಿಯಾಗಿ ಲೇಟ್ ಆದ್ರೂ ಪರವಾಗಿಲ್ಲ, ಚೀಚಿ ಏನಾದರೂ ಕೊಡಿ ಸಾಕು, ನಾನು ಇಲ್ಲೇ ಇದ್ಬಿಟ್ಟು ಲವ್ ಸ್ಟೋರಿ ಮಾಡ್ತೀನಿ. ಒಂದು ನಿಮಿಷ ಹಂಗೆ ಫ್ರೀಸ್ ಆಗೋ. ಒಂದು ಈಗ ನಂಗೆ ತಮ್ನೇಲ್ ಸಿಕ್ತು. ಏನಕ್ಕೆ ಅಂದರೆ ಪ್ರಿಯಾ ಲವ್ಸ್ ಚೀಚಿ ಅಂತ ಒಂದು ತಮ್ನೇಲಲ್ಲಿ ಒಂದು ಸೀರಿಯಲ್. ಅದಾಗದೆ ಪ್ರಿಯಾ ಲವ್ ಇವಾಗ ತಮ್ನೆಲ್ ಸಿಗುತ್ತೆ. ಇವಾಗ ವೇಟ್ ಮಾಡು. ಅದೇನೋ
ಆಟ ಆಡ್ತಾ ಇದ್ದಾರೆ. ಇಲ್ಲಿ ಆಸೆ ಮತ್ತೆ ನೀರಲು ಜೊತೆಯಲ್ಲಿ ಮಹಾಸಂಗಮದಲ್ಲಿ ಶ್ರೀಮತಿ ಪಟೇಲ್ ಅವರು ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದಾರೆ. ಯಜಮಾನ್ರು ತೀರೋಗಿದ್ದಾರೆ, ಮನೆಯಿಂದ ಆಚೆ ಆಗಿದ್ದಾರೆ, ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದಾರೆ. ಟೆನ್ಷನ್ ಸ್ಟ್ರೆಸ್ ಬಸ್ಟರ್ ಕ್ಯಾಂಡಿ ಕ್ರಶ್. ಹೇಗೆ ಅನಿಸ್ತಾ ಇದೆ ಇವಾಗ ಮಹಾಸಂಗಮ ಶೂಟ್ ಆಗ್ತಾ ಇದೆ, ಆಸೆ ಸೀರಿಯಲ್ ಬಂದಿದ್ದಾರೆ, ಎದುರುಗಡೆ ಬ್ಯೂಟಿಫುಲ್ ಇಂಚರ್ ಅವರಿದ್ದಾರೆ, ನೋ ಶ್ರುತಿ ಅವರಿದ್ದಾರೆ. ಹೇಗೆ ಅನಿಸ್ತಿದೆ ಮಹಾಸಂಗಮ? ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ಟೈಮ್ ಸಿಗ್ತಾ ಇದೆ. ಆಕ್ಚುಲಿ ಎಲ್ಲರೂ ಹೇಳಿರೋದು ಇದು ಒಂದೇ, ಟೈಮ್ ಸಿಗ್ತಾ ಇದೆ ಟು ಪೀಸ್ಫುಲಿ ಅಂತ ಟು ಸ್ಪೆಂಡ್. ಎಸ್, ಆಕ್ಚುಲಿ ದಟ್ ಟೂ ಮೆನಿ ಆರ್ಟಿಸ್ಟ್, ಲೆಸ್ ಆಫ್ ವರ್ಕ್. ಇವಾಗ ಅವರೆಲ್ಲ ಬಂದು ನಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಇವಾಗೆಲ್ಲ ಸ್ಟ್ರೆಸ್ ಕಮ್ಮಿ ಆಗಿರ್ಬೇಕಲ್ವಾ? ಹೇಗೆ ಸಾಲ್ವ್ ಮಾಡ್ತಾ ಇದಾರೋ ಸ್ಟ್ರೆಸ್ ಜಾಸ್ತಿ ಕೊಡ್ತಾ ಇದಾರೋ ಅರ್ಥ ಆಗ್ತಾ ಇಲ್ಲ ನನಗೆ. ಬಟ್ ತುಂಬಾ ವೆಲ್ಕಮಿಂಗ್ ಆಗಿದ್ದೀರಾ ನೀವೆಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಮನೆ ಫ್ರೆಂಡ್ಲಿ ವರ್ಕಿಂಗ್. ಥ್ಯಾಂಕ್ ಯು. ಇದ್ದಾರೆ ಎಪಿಸೋಡ್ ಬೇಡ ಅನ್ಕೊಂತೀನಿ ಅಲ್ವಾ? ಏನ್ ಮಾಡೋಣ, ಮಲ್ಗಿದ್ದಾರೆ, ಎಬ್ರಿಸೋದು ಬೇಡ, ಹಂಗೆ ಮಲ್ಕೊಂಡಿರ್ಲಿ ಅವರು, ನಾವು ಹಿಂಗೆ ಪಾಸ್ ಆಗೋಣ. ಸೋ ಮಚ್ ಆಫ್ ಡೆಡಿಕೇಶನ್. ಕ್ಯಾಮ್ರಾ ಬಂತು ಅಂದಿದ ತಕ್ಷಣ ಬಿಟ್ರು. ಹೇಗೆ ಅನಿಸ್ತಿದೆ ನಿಮಗೆ? ಮಗ ಜೈಲಿಂದ ಬಂದಾಯ್ತು, ಆ ಸೆಟ್ಟಿಂಗ್ ಬಂದು ನಿಮ್ಮ ಮನೆ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ತಾ ಇದ್ದಾರಾ ಅಥವಾ ಸಮಸ್ಯೆ ಕೊಡ್ತಾ ಇದ್ದಾರಾ? ಇಲ್ಲ, ಪಾಪ ಸಮಸ್ಯೆ ಕೊಡ್ತಾ ಇಲ್ಲ. ನಮ್ಗೆ ಖುಷಿ ಆಗ್ತದೆ. ಇನ್ನೂ ದೊಡ್ಡ ಫ್ಯಾಮಿಲಿ ಇನ್ನೂ ದೊಡ್ಡದಾಯ್ತು ಅಷ್ಟೇ. ಫ್ಯಾಮಿಲಿ ದೊಡ್ಡದಾಗ್ತಿದೆಯಲ್ಲ, ನಿಮಗೆ ಅಡುಗೆ ಮಾಡೋಕ್ಕೆಲ್ಲ ಕಷ್ಟ ಕಂಪ್ಲೀಟ್ ಮಾಡಿಕೊಡ್ಬೇಕು. ಓ ಇಲ್ಲ, ನಾನ್ ಸೇರ್ಕೊಂಡ್ರೆ ಅಷ್ಟೇ ಮುಗೀತು ಕತೆ. ಶ್ರುತಿ ಆಗಲ್ಲ, ಅದು ತಂಬಿಟ್ಟು ಉಪ್ಪಿಟ್ಟಾಗಿರುತ್ತೆ. ಕಂಪ್ಲೀಟ್ ಉಪ್ಪಿಟ್ಟಾಗುತ್ತೆ. ಅಯ್ಯೋ ರಾಮ. ಹೇಗೆ ಅನ್ಸಿದೆ? ಅವರೆಲ್ಲ ಬಂದಿದ್ದಾರೆ, ಮನೆ ತುಂಬಾ ಜನ, ಅಂದ್ರೆ ನಾ ಬೇರೆ ಎಕ್ಸ್ಟ್ರಾ ಆ್ಯಡ್ ಆನ್ ಎಲ್ಲ ಚೆನ್ನಾಗಿ ಫ್ಯಾಮಿಲಿ. ಹೇಗೆ ಫೀಲ್ ಆಗ್ತಿದೆ? ಚೆನ್ನಾಗಿದೆ. ಸೊ ನಮಗೆಲ್ಲ ಸ್ವಲ್ಪ ಕಮ್ಮಿ ಡೈಲಾಗ್ಸ್. ಆಕ್ಚುಲಿ ಎಲ್ಲರಿಗೂ ಇಲ್ಲಿ ಒಂದೆರಡು ಲೈನೇ ಆಗೋಗಿದೆ. ಅಂದ್ರೆ ಅಂದ್ಮೇಲೆ ಅಷ್ಟು ದೊಡ್ಡ ಸೀನ್ ಅದು, 4-5 ಪೇಜಿನ ಸೀನ್ಸು. ಬಟ್ ಎಲ್ಲರಿಗೂ 2 ಡೈಲಾಗ್ ಈಚ್ ಕೊಟ್ಟಿದ್ದಾರೆ. ಈಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ನಮ್ಮ ಸರು, ನಮ್ಮ ರೈಟರ್ ಸರು. ಬಟ್ ಆಲ್ ಟುಗೆದರ್ ಅದೇ. ನಿಮ್ಗೆ ಖುಷಿ ಆಗಿದೆಯಾ ನಾವು ಬಂದು? ವೆರಿ ಹ್ಯಾಪಿ. ಸೊ ಇವಾಗ ನಾನು ನೀರಲು ಜೊತೆಯಲ್ಲಿ ರಚನಾ ಅವ್ರ ಜೊತೆ ಮಾತಾಡೋಣ. ಸೊ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮಹಾಸಂಗಮ? ಹೌ ಆರ್ ಯು ಫೀಲಿಂಗ್? ನಾನಂತೂ ಸೂಪರ್ ಅಲ್ವಾ? ಫೇವ್ರೆಟ್. ಒಳ್ಳೆಯದಾಗಲಿ. ಹಾಂ, ಈಗ ಕಂಟಿನ್ಯೂ ಮಾಡಿ. ಹಾಂ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ, 2 ಸೀರಿಯಲ್ ಆರ್ಟಿಸ್ಟ್ ಅಂದರೆ ಆಲ್ಮೋಸ್ಟ್ 23 ಆರ್ಟಿಸ್ಟ್ ಐ ಥಿಂಕ್ ಎಲ್ಲರೂ. ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಇದೆ, ಎಲ್ಲರೂ ನೋಡಬೇಕು. ಹೌದು, ವೆರಿ ಹ್ಯೂಜ್ ಟ್ವಿಸ್ಟ್. ಐ ಗೆಸ್ NIJಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಆ್ಯಕ್ಚುಲಿ ಇವಾಗ ಮಹಾಸಂಗಮಕ್ಕೆ. ನಾವೇನೋ ಮಜಾ ಮಾಡಕ್ಕೆ ಬಂದ್ವಿ, ಇಲ್ಲಿ ನೋಡಿದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೇವೆ. ಆ್ಯಂಡ್ ಆಲ್ಸೋ ನಾನು ನಮ್ಮ ಮನೇಲೆ ನನ್ನ ಏನಂತಾರೆ ಹೆವಿ ಟ್ಯಾಂಟ್ರಮ್ಸು ಕೆಯಾಟಿಕ್ ಅಂದ್ಕೊಂಡ್ರೆ ಇವ್ರ ಮನೇನೂ ಏನು ಕಡಿಮೆ ಇಲ್ಲ ಆಯ್ತಾ. ಇವ್ರ ಪಾಪ ಏನೋ ಮಳೆಲೆಲ್ಲ ನೆಂದ್ಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ನೋಡೋಣ. ಇವಾಗ ನೋಡಿ ಮಳೆ ನೆಂದ್ಕೊಂಡು ಹೆಂಗಾಗೋಗ್ಬಿಟ್ಟಿದ್ದಾರೆ, ಫುಲ್ ಹಾಟ್ ಆ್ಯಂಡ್ ಕ್ಲಾಸಿ ಆಗೋಗ್ಬಿಟ್ಟಿದ್ದಾರೆ ನಮ್ಮ ರಚನಾ. ಸೊ ಅದೇ ಈಗ ಬಿಗ್ಗೆಸ್ಟ್ ಟ್ವಿಸ್ಟ್ ಬೇರೆ ಬರ್ತಾ ಇದೆ. ಅಲ್ಲಿ ನೋಡಿ, ಟ್ವಿಸ್ಟ್ ಇದ್ ಮೇನ್. ಅಲ್ಲೇ ಇದಾರೆ, ಮಾತಾಡಾಯ್ತು ಅವ್ರ ಜೊತೆ. ಅವ್ರು ಬೇರೆ ಅವರು ಹೇಳ್ತಾ ಇದಾರೆ ಆಸೆ ಕೊಟ್ಟಿದ್ ಪ್ರೀತಿ ನಮಗೂ ಕೊಡಿ ಅಂತ. ಅಷ್ಟೇ ಮೇನ್ ಆಗಿ. ಅದಕ್ಕೆ ನಾನಂದೆ ಅದ್ ಕೊಟ್ಟ ಮೇಲೆ 250 ಎಪಿಸೋಡ್ ಸಕ್ಸಸ್ಫುಲ್ ನೋಡಿ ಅಷ್ಟೇ. 7 to 8 ಕೂತೇರಿ. ಅಂಡ್ ಸಕ್ಸಸ್ ಪಾರ್ಟಿ 250 ಎಪಿಸೋಡ್ಸ್ಗೆ ಮತ್ತೊಂದು ಮಹಾಸಂಗಮ ವೇರ್ ಯು ವಿಲ್ ಕಮ್ ಟು ಅವರ್ ಪ್ಲೇಸ್. ನೀವು ನಮ್ಮ ಆಸೆ ಟೀಮಿಗೆ ಬಂದು ಅಲ್ಲಿ ಇನ್ನೊಂದು ಮಹಾಸಂಗಮ ಹೆಂಗಿರುತ್ತಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದಾಗಬೇಕು, ಆ ಮಹಾಸಂಗಮ ಬೇಕು ಅಂದ್ರೆ ನೀವು ಇವ್ರಿಗೂ ಸಪೋರ್ಟ್ ಮಾಡಬೇಕು. ಏನಂತೀಯ ರಚನಾ? ಪ್ಲೀಸ್ ಡೂ ಸಪೋರ್ಟ್ ನೀರಲು ಜೊತೆಯಲ್ಲಿ. ಪ್ರತಿದಿನ 7 ಗಂಟೆಗೆ ನೋಡಿ ನಮ್ಮ ಸೀರಿಯಲ್, ಆಮೇಲೆ 7:15 ನಮ್ಮ ಸೀರಿಯಲ್ ನೋಡಿ, ಆಮೇಲೆ ಆಸೆ ನೋಡಿ. ಆಮೇಲೆ ಹಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಸುವರ್ಣನೇ, ಬೇರೆದಕ್ಕೆ ಹೋಗ್ಬೇಡಿ. ಬೇರೆ ಚಾನಲ್ ಎಲ್ಲ ನಮ್ಮ ಚಾನಲ್. ಓಕೆ, ಲವ್ ಯು ಗೈಸ್, ಬಾಯ್. ಅಯ್ಯೋ, ಹಾಟ್ ಅರ್ಧ ಮಹಾಸಂಗಮ ಹೇಗೆ ಅನಿಸ್ತಿದೆ? ಹುಷಾರಿಲ್ಲ. ಹೌದಾ? ಸಂಗಮ ಚೆನ್ನಾಗಿ ನಡೀತಾ ಇದೆ. ಅದೇ ಡೈಲಾಗ್ ಗುಂಪಲ್ ಗೋವಿಂದ ನೋಡೆ. ನಾನು ಅವ್ರನ್ನೇ ಬ್ಯಾಕ್ ಮಾಡ್ತೀನಿ ತಗೊಳ್ಳಿ. ನನ್ಗ? ಓ ಥ್ಯಾಂಕ್ ಯು ರಚನಾ, ಮೈಕ್ ಕೊಟ್ಟಿದ್ದಕ್ಕೆ. ನಂದಷ್ಟೇ, ನನ್ನ ಕೋಪದಲ್ಲಿ ಎಷ್ಟಿದೆ ಅದು ಗೊತ್ತಾ? ನಾನು ಲೋ BP ಆಗಿ ಬಿದ್ದಿದ್ದು ರೋಡಲ್ಲಿ. ಕಂಪ್ಯಾರಿಸನ್ ಇಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮೀ, ಹಾಯ್ ಸೂರ್ಯ ಅವರೇ.
ಡೈಲಾಗ್ ಹೇಳ್ತಿದ್ದೆ ಯಾರು ಮದ್ವೆ ಯಾರು ಒಪ್ಕೊಂಡಿದ್ದಾರೆ ಯಾರು ಒಪ್ಕೊಂಡಿದ್ದಾರೆ ಅಷ್ಟೇ. ಪಾಪ ನಾನು ಕ್ಯಾಮ್ರಾ ಆನ್. ವಯಸ್ ನಿನಾದ್ ಅಯ್ಯೋ ಸಾರಿ ಆ ಕಳಿಸ್ತಾ ಇದ್ದೀರಾ? ಯಾಕೆ ಇವತ್ತು ನಿನಾದ್ ಸೈಲೆಂಟ್ ಆಗಿದ್ದೀರಾ? ಯಾವಾಗಲೂ ವೈಲೆಂಟ್ ಆಗಿರ್ತೀವ್ರಿ ಕ್ಯಾಮ್ರಾ ಮುಂದೆ ಎಸ್ಪೆಷಲಿ. ಯಾಕೆ ಇನ್ನೂ ಝೂಮ್ ಮಾಡು. ಅಂದರೆ ವಾಲ್ಯೂಮ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಥರ ತೋರಿಸ್ತಾ ಇರೋದು. ಮ್ಯೂಟಲ್ಲಿ ಮಾತಾಡ್ತಿರೋದು. ನಿಮ್ಗೆ ಗೊತ್ತಲ್ವ, ನಾನು ಇಲ್ಲಿ ಮಾತಾಡ್ತೀನಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ನೀವು ಯಾಕೆ ಇಷ್ಟು ನಾಟಕ? ಅಯ್ಯೋ ಇಲ್ಲ ಅನ್ಸುತ್ತೆ, ವಾಲ್ಯೂಮ್ ಪ್ರಾಬ್ಲಮ್ ಅಂತ ಏನೋ ವಾಲ್ಯೂಮ್ ಪ್ರಾಬ್ಲಮ್ ಅಲ್ಲ ಅದು, ಆಡಿಯೋ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಮೈಕಮ್ಮಂಗ್ ಬೇಡ ಬಿಡಿ, ಕ್ಯಾಮ್ರಾ ಆನ್ ಇದೆ.